ಅಂತಕ್ಕಂಥದ್ದಾಗಲಿ ಅಥವಾ ನಾಗರಿಕತೆ ಅಂತಕ್ಕಂಥದ್ದಾಗಲಿ ಇರಲಿಲ್ಲ. ಬದಲಾಗಿ ಆಗಿನ ಕಾಲದಲ್ಲಿಯೇ ಬೆಂಕಿಯನ್ನು ಕಂಡುಹಿಡಿತಕ್ಕಂಥದ್ದು, ಕಲ್ಲಿನಿಂದ ಕಲ್ಲಿಗೆ ಕುಟ್ಟಿದರೆ ಬೆಂಕಿ ಬರುತ್ತೆ ಅಂತಕ್ಕಂತಹ ಒಂದು ಕಲ್ಪನೆ ಆ ಮಾನವೀಯ ಸಮಾಜದಲ್ಲಿ ಮೂಡಿದ್ದು ನಿಜಕ್ಕೂ ಕೂಡ ಅಚ್ಚರಿಯ ವಿಷಯ ಅಂತಲೇ ಹೇಳ್ಬೋದು. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದ ಘಟನೆಗಳ ಪಕ್ಷಿನೋಟ. ಸ್ವಾತಂತ್ರ್ಯೋತ್ಸವದ ವಿಶೇಷ ಪ್ರಸಾರ ಕೇಳಿ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ವಾತಂತ್ರ್ಯ ಬಾನಿನಲ್ಲಿ ಭಗತ್ ಸಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಪ್ರಮುಖವಾಗಿ ಭಗತ್ ಸಿಂಗ್ ಅವರ ಡೈರಿಯಿಂದ ಆಯ್ದಂತಹ ಮತ್ತಷ್ಟು ವಿಷಯಗಳ ಬಗ್ಗೆ ನಾವು ಇಲ್ಲಿ ಉಲ್ಲೇಖ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಆಗಿನ ಕಾಲದ ಒಂದಿಷ್ಟು ವಿಷಯಗಳ ಬಗ್ಗೆ ಭಗತ್ ಸಿಂಗ್ ಅವರು ತಮ್ಮ ಅನುಭವಗಳನ್ನು ಇಲ್ಲಿ ಹೇಳ ಹೊರಟಿದ್ದಾರೆ. ಬನ್ನಿ ಆ ಅನುಭವಗಳನ್ನು ನಾವು ತಿಳಿಯೋಣ. ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೇವಲ ಒಂದು ಹೊದಿಕೆಯಾಗಿ ಅಥವಾ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದೇನಿದೆ ಇದು ಕೆಲವರಿಗೆ ಮಾತ್ರವೇ ಸೀಮಿತವಾಗಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಭಗತ್ ಸಿಂಗ್ ಅವರು ಹೇಳ್ತಾರೆ. ಹಾಗೆ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದೇನಿದೆ, ನಾನು ಕಂಡಂತಹ ಕನಸನ್ನು ಈಡೇರಿಸುವಂತಹ ಮಟ್ಟಿಗೆ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಂಡವಾಳಗಾರರ ಅಥವಾ ಯಾರು ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ ಅಂಥವರ ಸೊತ್ತಾಗಿರುವುದು ನಿಜಕ್ಕೂ ದುಃಖಕರ ವಿಷಯ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವರು ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಈಗ ಮದುವೆ ಅಂತಕ್ಕಂಥದ್ದು ಕೇವಲ ಒಂದು ಕಾನೂನಿನ ರೂಪದಲ್ಲಿ ಮಾನ್ಯವಾಗಿರ್ತಕ್ಕಂತಹ ಸನ್ನಿವೇಶ, ಇದು ಸಂತೋಷಕರ ವಿಷಯ. ಆದರೆ ವೇಶ್ಯಾವಾಟಿಕೆ ಅಂತಕ್ಕಂಥದ್ದು ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ ಹೇಳಿ ಭಗತ್ ಸಿಂಗ್ ಅವರು ತಮ್ಮ ಡೈರಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಎಲ್ಲ ಸ್ವಾತಂತ್ರ್ಯ ಬಂದರೂ ಕೂಡ ಇಂತಹ ಅಮಾನವೀಯ ಘಟನೆಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಮದುವೆ ಅಂತಕ್ಕಂಥದ್ದು ಕೇವಲ ಬಡವರಿಗೆ ಅಂದರೆ ಶ್ರೀಮಂತರಿಗೆ ಅದು ತೊಟ್ಟಿಲಾಗಿ ಬಡವರಿಗೆ ಕಷ್ಟಕರ ಸನ್ನಿವೇಶವಾಗಿ ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು, ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೇ ಇರತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರ ಅಭಿಪ್ರಾಯ. ಈ ರೀತಿಯ ಒಂದಿಷ್ಟು ನಂಬಿಕೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮೆಲ್ಲರಿಗೂ ಕೂಡ ಒಂದು ಧಾರ್ಮಿಕವಾದಂತಹ ನಂಬಿಕೆಗಳು ಹಾಗೆ ಕೆಲವೊಂದು ಮೂಢನಂಬಿಕೆಗಳು ನಮ್ಮಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಇದು ಮನುಷ್ಯರನ್ನು ಅಥವಾ ಮಾನವ ಜೀವಿಯನ್ನು ಮಂತ್ರಮುಗ್ಧರನ್ನಾಗಿಸಿರುವುದು ನಿಜಕ್ಕೂ ವಿಷಾದದ ಸಂಗತಿಯಾಗಿದೆ. ಯಾಕಂದರೆ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರು ಕೊಡ್ತಕ್ಕಂತಹ ಪ್ರಮುಖವಾದಂತಹ ಸಲಹೆ. ಅಂದರೆ ಕೆಲವೇ ಒಂದು ಮೂಢನಂಬಿಕೆಗಳ ಆಧಾರದ ಮೇಲೆ ಮನುಷ್ಯ ಬದುಕಬಾರ್ದು, ಬದಲಾಗಿ ಏನು ಸತ್ಯ ಇದೆ ಅದನ್ನು ಅರ್ಥ ಮಾಡಿಕೊಂಡು ಕೇವಲ
ಅಧಿಕಾರ ಅಂತಕ್ಕಂತಹ ಒಂದು ಮದದಿಂದ ಕೆಲವರನ್ನ ಹೀಯಾಳಿಸ್ತಕ್ಕಂಥದ್ದು ಅಥವಾ ಅವರನ್ನ ಕೆಳಜಾತಿಯವರು ಮೇಲ್ಜಾತಿಯವರು ಅಂತಕ್ಕಂತಹ ಭೇದ ಭಾವ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರು ಹೇಳ್ತಕ್ಕಂತಹ ಸಲಹೆ. ಇನ್ನು ಮುನ್ನುಡಿ ಬರೀತಕ್ಕಂಥವರು ಈ ಪುಸ್ತಕದ ಬಗ್ಗೆ ಒಂದಿಷ್ಟು ಉಲ್ಲೇಖವನ್ನು ಮಾಡ್ತಾರೆ. ಅದೇನೇನು ಅಂತ ನಾವು ಸಂಕ್ಷಿಪ್ತವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಆಗಿನ ಕಾಲದಲ್ಲಿ ಮಾನವರು ಅಂತವರು ಕೇವಲ ಒಂದು ಮರಗಳಲ್ಲಿ ವಾಸ ಮಾಡ್ತಾ ಇದ್ರು. ಒಂದು ಸೊಪ್ಪುಗಳನ್ನು ಸುತ್ತಿಕೊಂಡು ಬದುಕ್ತಾ ಇದ್ದಂತಹ ಸನ್ನಿವೇಶಗಳಿತ್ತು. ಹಾಗೆ ಅಸಭ್ಯ ವರ್ತನೆಗಳು, ಹಾಗೆ ವಿಚಿತ್ರವಾದ ಒಂದು ಆಚರಣೆಗಳು ಮನುಷ್ಯರ ಅಥವಾ ನಾಗರಿಕರ ಸಮಾಜದಲ್ಲಿದ್ದದ್ದು ನಿಜಕ್ಕೂ ವಿಷಾದ ಅಂತ ಹೇಳಿ ಇದರ ಮುನ್ನುಡಿಕಾರರು ಅಭಿಪ್ರಾಯ ಪಡ್ತಾರೆ. ಹಾಗೆ ಪ್ರಮುಖವಾದಂತಹ ಒಂದು ವಿಷಯವನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದೇನು ಅಂದರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಹೊರಟಾಗ ಅಲ್ಲಿ ಮೇಲ್ಜಾತಿಯವರು ಇದನ್ನು ಹೀಯಾಳಿಸ್ತಕ್ಕಂಥದ್ದು ಅಥವಾ ಅವರಿಗೆ ತಪ್ಪು ದಾರಿಗೆ ಎಳೀತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಮುನ್ನುಡಿಯನ್ನು ಬರೆದಂಥವರು ಉಲ್ಲೇಖ ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಪೂರ್ವ ಕಾಲದಲ್ಲಿ ಮಾನವರ ಒಂದು ಆವಿಷ್ಕಾರಗಳ ಬಗ್ಗೆ ಮುನ್ನುಡಿಯನ್ನು ಬರೆದಂಥವರು ಹೇಳ್ತಾರೆ. ಅಲ್ಲಿ ಪ್ರಮುಖವಾಗಿ ಒಂದು ಬೆಂಕಿಯನ್ನು ಕಂಡುಹಿಡಿದಂತಹ ಸನ್ನಿವೇಶ ಇರ್ಬೋದು. ಹಾಗೆ ಒಂದಿಷ್ಟು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬರಬೇಕು ಅಂದರೆ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗೆ ಬಟ್ಟೆಯನ್ನು ನೇಯ್ತಕ್ಕಂಥದ್ದು, ಹಾಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕಟ್ಟಡಗಳ ನಿರ್ಮಾಣಕ್ಕೆ ಮರಗಳನ್ನು ಬಳಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದರ ಮೇಲೊಂದರಂತೆ ಅಸ್ತಿತ್ವಕ್ಕೆ ಬಂದದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ಈ ರೀತಿಯಾಗಿ ಒಂದು ಮಾನವ ಸಂಸ್ಕೃತಿ ಅಂತಕ್ಕಂಥದ್ದು ತನ್ನದೇ ಆದಂತಹ ಪೂರ್ವದಲ್ಲಿಯೇ ಒಂದು ರೀತಿಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬರಬೇಕು ಅಂದರೆ ಈ ರೀತಿಯ ಒಂದು ಆಧಾರಗಳ ಮೇಲೆ ಆಹಾರ ಕ್ರಮಗಳ ಅನುಸರಣೆ, ಹಾಗೆ ಪ್ರಮುಖವಾಗಿ ಈ ಎಲ್ಲ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಪುಸ್ತಕವನ್ನು ಓದಿದಾಗ ನಮಗೆ ಪ್ರಮುಖವಾಗಿ ಇದು ಹೇಗೆ ಹುಟ್ಕೊಳ್ತು ಅಂತಕ್ಕಂತಹ ವಿಷಯವನ್ನು ನಾವು ತಿಳ್ಕೋಬೇಕು. ಈ ಮುನ್ನುಡಿಯಲ್ಲಿ ಅವರು ಉಲ್ಲೇಖ ಮಾಡ್ತಕ್ಕಂತಹ ವಿಷಯಗಳು ನೋಡಿ, ಮಾನವೀಯ ಸಂಸ್ಕೃತಿಗಳು ಆವಾಗ ಮಾನವೀಯತೆ ಅಂತಕ್ಕಂಥದ್ದಾಗಲಿ ಅಥವಾ ನಾಗರಿಕತೆ ಅಂತಕ್ಕಂಥದ್ದಾಗಲಿ ಇರಲಿಲ್ಲ. ಬದಲಾಗಿ ಆಗಿನ ಕಾಲದಲ್ಲಿಯೇ ಬೆಂಕಿಯನ್ನು ಕಂಡುಹಿಡಿತಕ್ಕಂಥದ್ದು, ಕಲ್ಲಿನಿಂದ ಕಲ್ಲಿಗೆ ಕುಟ್ಟಿದರೆ ಬೆಂಕಿ ಬರುತ್ತೆ ಅಂತಕ್ಕಂತಹ ಒಂದು ಕಲ್ಪನೆ ಆ ಮಾನವೀಯ ಸಮಾಜದಲ್ಲಿ ಮೂಡಿದ್ದು ನಿಜಕ್ಕೂ ಕೂಡ ಅಚ್ಚರಿಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಆಹಾರ ಕ್ರಮಗಳು, ಸತ್ತ ಪ್ರಾಣಿಗಳನ್ನು ಬಳಸ್ತಕ್ಕಂಥದ್ದು, ಹಾಗೆ ಕೆಲವೇ ಪ್ರದೇಶಗಳಲ್ಲಿ ಅಮೆರಿಕದಂತಹ ಸ್ಥಳಗಳಲ್ಲಿ ಕೃಷಿ ಪ್ರಾಧಾನ್ಯತೆಗೆ ಹೆಚ್ಚು ಒತ್ತು ಕೊಟ್ಟಂತಹ ಸನ್ನಿವೇಶವನ್ನು ಕೂಡ ಇಲ್ಲಿ ಮುನ್ನುಡಿಕಾರರು ನೆನಪು ಮಾಡ್ತಾರೆ. ಈ ರೀತಿಯ ಅದ್ಭುತ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೇವಲ ಕೆಲವೇ ಒಂದು ವಸ್ತುವಿಗೆ ಅಥವಾ ಕೆಲವೇ ಜನರಿಗೆ ಸೀಮಿತವಾಗಿಲ್ಲ. ಬದಲಾಗಿ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಹೀಗೆ ನಮ್ಮ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮೆಲ್ಲರದಾಗಿದೆ. ಹಾಗೆ ಇದನ್ನು ಇನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇದಕ್ಕೆ ಈ ಸ್ವಾತಂತ್ರ್ಯ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳೋದು ನಮ್ಮೆಲ್ಲರ ಕೈಲಿದೆ. ಮತ್ತಷ್ಟು ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ಜೈ ಹಿಂದ್.